ನಮಸ್ಕಾರ. ಬಸವ ಆಕ್ಟಿವ್ ಅಕಾಡೆಮಿ ಫೌಂಡರ್ ಆಗ್ತಕ್ಕಂಥ ಬಸವರಾಜ್ ಸರ್ಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ನಾನು ಚಳಿಕೆರೆಯಿಂದ ನಿಂಗರಾಜ್ ಅಂತೇಳಿ ಮಾತಾಡ್ತಿರೋದು. ನಾನು 1.5 ತಿಂಗಳ ಕೆಳಗಡೆ ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಚೆಕ್ ಮಾಡಿಸಿದ್ರು. ಡಾಕ್ಟ್ರ್ ಏನು ಹೇಳಿದ್ರು, ಬ್ಲಡ್ ಚೆಕಪ್ ಮಾಡಿಸ್ ಅಂತ ಹೇಳಿದ್ರು. ಬ್ಲಡ್ ಚೆಕಪ್ ಮಾಡಿಸಿದಾಗ ನನ್ನಲ್ಲಿ ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದ್ರು. ಕಿಡ್ನಿ ತೊಂದರೆ ಮೀನ್ಸ್ ನಂದು 2 ಪಾಯಿಂಟ್ ರೈಟ್ ಆಗಿದೆ ಅಪ್ಪ, ನಿನ್ನದು ಕಿಡ್ನಿ ಸ್ವಲ್ಪ ವೇರಿಯೇಷನ್ ಇದೆ, ಹಂಗಾಗಿಬಿಟ್ಟು ನೀನು ಯಾವುದೇ ರೀತಿಯಿಂದ ಇವತ್ತಿಂದ ಪ್ರೋಟೀನ್ ಕಾಳು ಮತ್ತು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ರು. ನನಗೆ ತುಂಬ ಸಫರ ಆಯಿತು. ಇದೇನಪ್ಪ ಹಿಂಗೆ ಹೇಳ್ಬಿಟ್ರು ಡಾಕ್ಟ್ರು, ಹಿಂಗಾಗಿಬಿಡ್ತಲ್ಲ ಅಂತೇಳಿ ನಾನು ಮತ್ತೆ 1.5 ವರ್ಷದಿಂದ ಮಿನಿಮಮ್ 1 ವರ್ಷದಿಂದ ನಾನು ಬಸವ ಆಕ್ಟಿವ್ ಅಕಾಡೆಮಿನ ಫಾಲೋ ಅಪ್ ಮಾಡ್ತಾ ಇದ್ದೆ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಬಟ್ ಎಲ್ಲ ಕಡೆಗೂ ನಾನು ಫೋನ್ ಮಾಡಿದಾಗ ನನಗೆ ಯಾವುದೂ ರಿಪ್ಲೈ ಸಿಗ್ತಿರಲಿಲ್ಲ. ಒಂದೇ ಸರಿ ಅಲ್ಲಿ ಆ ಕಡೆಯಿಂದ ಬಸವ ಆಕ್ಟಿವ್ ಅಕಾಡೆಮಿಯಿಂದ ನನಗೆ ಒಂದು ಆಫರ್ ಬಂತು. ಇಲ್ಲಿ ಚಳಿಕೆರೆಯಲ್ಲಿ ಇಲ್ಲ ಒಂದು ವಾರ ಹಾಕೊಂಡು ಮತ್ತೆ ನೆಕ್ಸ್ಟ್ ವೀಕ್ ನಾನು ಬಂದೆ. ನೆಕ್ಸ್ಟ್ ವೀಕ್ ಬಂದಾಗ ನಮ್ಮ ಗಂಗಾಧರ್ ಸರ್, ಗಂಗಾಧರ್ ಸರ್ ಮಳತಂಬರು, ಅವ್ರು ಚಿತ್ರದುರ್ಗದಲ್ಲಿ ನೋಡ್ತಿದ್ದಾರೆ. ಅವರಿದ್ದರು. ಗಂಗಾಧರ್ ಸರ್ ಅದು ಏನಿದೆ ಸರ್, ಏನಿದೆ, ಇಲ್ಲ ಸರ್ ನಾನು ಆರಾಮಾಗಿದ್ದೀನಿ ಅಂತಂದೆ. ಮತ್ತು ಚೆಕ್ ಮಾಡ್ಸ್ಕೊಂಬರ್ರಿ ಅಂದರೆ ಚೆಕ್ ಮಾಡ್ಸ್ಕೊಂಬರಕ್ಕೆ ಹೋಗಲಿಲ್ಲ ನಾನು. ಸರ್ ನಾನು ಇನ್ನೊಂದು ಭಯ ಆಗ್ತಿದೆ ಸರ್ ಅಂತ ಹೇಳಿದಾಗ, ನೀವು ಅದಕ್ಕೆ ವೆರಿ ಮಾಡ್ಕೊಂಬೇಡ್ರಿ, ಮತ್ತು ಇನ್ನೊಂದು ಪಾಯಿಂಟ್ ಕೊಟ್ಬಿಟ್ಟು ಅವರು, ನೀವು ಆರಾಮಾಗಿದ್ರಿ ಸರ್, ನೀವು ಕ್ಯೂರ್ ಆಗೈತೆ, ನೀವು ಚೆಕ್ ಮಾಡ್ಸ್ಕೊಂಬರ್ರಿ ಅಂತಂದರು. ಒಂದು ವಾರ ಬಿಟ್ಟು ಮತ್ತೆ ಬಂದೆ. ಏನು ಸರ್ ಅಂದರೆ, ಇಲ್ಲ ಸರ್ ನಾನು ಹೋಗಲಿಲ್ಲ ಅಂದ್ರೆ ಅವ್ರು ಬೇಜಾರಾಗ್ಬಿಟ್ಟು, ಸರ್ ನಾನು ಹೇಳಿದ್ರೆ ನೀವು ಚೆಕ್ ಮಾಡ್ಕೊಂಡಿದ್ರೆ ನಿಮಗೆ ಡೌಟ್ ಇದ್ದರೆ ನಾನು ಒಂದು ಫೋನ್ ಮಾಡಿಕೊಡ್ತೀನಿ, ನೀವು ಮಾತಾಡ್ರಿ ಅಂತಂದರು. ಅವರು ಪೇಷಂಟ್ ನೋಡಿದ್ರಂತೆ, ನನಗಿಂತ ಜಾಸ್ತಿ 1.5 ಏನು ಜಾಸ್ತಿ ಇತ್ತು ಅವ್ರಿಗೆ, ದುರ್ಗದಲ್ಲಿ ಲಾಯರ್ ಸಾಹೇಬ್ರಿಗೆ. ಅವರು ಫೋನ್ ಮಾಡಿ ಕೊಟ್ಟರು, ಸರ್ ನನಗೆ ಈ ಥರ ಕಿಡ್ನಿ ಇದಿದೆ, ತೊಂದರೆ ಇದೆ ಸರ್, ಅದಕ್ಕೆ ಒಬ್ಬರು ಪೇಷಂಟ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ರಿ ಅಂತಂದ್ರೆ ಅವ್ರು ನಾನು ಲಾಯರ್ ಹತ್ರ ಮಾತಾಡಿದಾಗ, ಸರ್ ನನ್ನದು ನಿಮಗೆ 2 ಪಾಯಿಂಟ್ ಜಾಸ್ತಿ ಇದೆ, ನನಗೆ 1.5 ಪಾಯಿಂಟ್ ಹೆಚ್ಚು ಕಡಿಮೆ ಹೆಚ್ಚು 15 ಪಾಯಿಂಟ್ ಜಾಸ್ತಿ ಇದೆ ಸರ್ ನನಗೆ, ನಾನು ಇವಾಗ ನಾರ್ಮಲಾಗಿ ಬಂದಿದ್ದೇನೆ, 1.2 ಇದೆ ನನ್ನದು, ನೀವು ಡೋಂಟ್ ಕೇರ್, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ರಿ, ಕ್ಯೂರ್ ಆಗುತ್ತೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಗಂಗಾಧರ್ ಸರ್ ಹೇಳಿದ್ರು, ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಚೆಕ್ ಮಾಡ್ಸ್ಕೊಂಡ್ರೆ ನಾನು ದುಡ್ಡಿಲ್ಲ ಅಂದ್ರೆ ನಾನು ಭೇಟಿ ಸರ್, ನಾನು ದುಡ್ಡು ಕೊಡ್ತೀನಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ನಾನು ಚೆಕ್ ಮಾಡಿಸಿದೆ, ಧೈರ್ಯ ಮಾಡಿ ಚೆಕ್ ಮಾಡಿಸಿದಾಗ ನನ್ನದು ಪೂರ್ತಿ ನಾರ್ಮಲ್ ಬಂದುಬಿಟ್ಟಿದೆ. 1.6 ಇದ್ದಿದ್ದು ನಂದು ಈಗ 1 ಬಂದಿದೆ. ಅದಕ್ಕೆ ನಾನು ಬಸವ ಆಕ್ಟಿವ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತೂ ನಾನು ಬಸವ ಆಕ್ಟಿವ್ಗೆ ಚಿರಋಣಿಯಾಗಿರ್ತೀನಿ. ನೀವು ಜನಗಳ ಸೇವೆ ಮಾಡ್ತಿದ್ದೀರ, ಮತ್ತು ನಮ್ಮ ಇಡೀ ಇದು ಏನಾಯಿತು ನಮ್ಮ ಮಾನವಕುಲಕ್ಕೆ ಚಿಕಿತ್ಸಾ ರಹಿತವಾಗಿ ಮಾಡಬೇಕಂತ ಹೊರಟಿದ್ದಾರೆ ಸರ್. ನಿಮ್ಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ಸರ್. ನಾನು ನಿಮ್ಮ ಪರವಾಗಿ ಇರ್ತೀನಿ ಸರ್. ನಾನು ಜನಗಳ ಸೇವೆ ಮಾಡಬೇಕಂತ ತುಂಬ ಆಸೆ ಇದೆ ಸರ್. ಅದು ನಾನು ಹುಡುಕ್ತಾ ಇದ್ದೆ. ನನಗೆ ಈಗ ಒಳ್ಳೆ ಇದು ಸಿಕ್ಕಿದೆ ಸರ್, ಬಸವ ಆಕ್ಟಿವ್ ಅಕಾಡೆಮಿ ಸಿಕ್ಕಿದೆ. ದಯವಿಟ್ಟು ನಾನು ನಿಮ್ಮ ಕಡೆಗೆ ಕೈ ಜೋಡಿಸ್ತೀನಿ ಸರ್. ನಾನು ಯಾವಾಗಲೂ ನಿಮ್ಮ ಕಡೆಗೆ ಇರ್ತೀನಿ ಸರ್. ನಾನು ಇದಕ್ಕೆ ಚಿರಋಣಿಯಾಗಿರ್ತೀನಿ ಸರ್. ನಾನು ಯಾವತ್ತೂ ನನ್ನ ಲೈಫನ್ನು ಮರೆಯೋದಿಲ್ಲ. ನಾನು ಇಷ್ಟೊಂದು ಇದು ಮಾಡಿಕೊಟ್ಟಿದ್ದಕ್ಕೆ